ಹಲೋ ಫ್ರೆಂಡ್ಸ್, ಇವತ್ತು ನಾವು ರುಚಿಯಾದ ಮೊಮೋಸ್ನ ಮನೇಲೇ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಾಗಿ ನಾನು ಮೊದಲು 2 ಈರುಳ್ಳಿ, ಒಂದು ಸ್ಮಾಲ್ ಸೈಜ್ ಕ್ಯಾಬೇಜ್ ಮತ್ತು ಒಂದು ಸ್ಮಾಲ್ ಕ್ಯಾಪ್ಸಿಕಮ್ ಮತ್ತು 2 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಎಲ್ಲದನ್ನು ಕೂಡ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫುಡ್ ಪ್ರೊಸೆಸರಲ್ಲಿ. ಸೊ ಇದನ್ನೆಲ್ಲ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡು ಆದಮೇಲೆ ಇದನ್ನ ಆ್ಯಡ್ ಮಾಡೋದಕ್ಕೋಸ್ಕರ ಖಾರ ಬೇಕಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಒಂದು 4-5 ಮೆಣಸಿನ್ಕಾಯಿ, ಒಂದು 8-10 ಕರಿಬೇವು ಎಸಳು, ಒಂದು 4-5 ಬೆಳ್ಳುಳ್ಳಿನ ಹಾಕ್ಬಿಟ್ಟು ಒಂದು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾವು ಒಂದು ಪ್ಯಾನಲ್ಲಿ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ರುಬ್ಬಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಖಾರನ ಅದನ್ನ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು. ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಚಿಕ್ಕ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇವಾಗ ಇದೇನು ಜಾಸ್ತಿ ಬೇಯೋದೇನು ಬೇಡ, ಒಂದು 30 ಸೆಕೆಂಡ್ ಟು 40 ಸೆಕೆಂಡ್ ಆದರೆ ಸಾಕು. ಅದಾದಮೇಲೆ ನಾನಿಲ್ಲಿ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಒಂದು 30 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು. ಫ್ರೈ ಮಾಡೋದಾದಮೇಲೆ ನೋಡ್ಬೋದು ನೀವು ಒಂದು ಸ್ವಲ್ಪ ಈ ಥರ ಬ್ರೌನ್ ಆಗುತ್ತೆ. ಅದಾದಮೇಲೆ ನಾವು ಇದಕ್ಕೆ ಇವಾಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಒಂದು ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಇತ್ತಲ್ಲ, ಇದನ್ನ ಹಾಕಿದ್ದೀನಿ. ಅದಾದಮೇಲೆ ಇದಕ್ಕೆ ಇವಾಗ ನಾನು ಕ್ಯಾಬೇಜ್ನ ಆ್ಯಡ್ ಮಾಡ್ತೀನಿ. ಒಂದು ಫುಲ್ ಕ್ಯಾಬೇಜ್ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಫುಲ್ ಕ್ಯಾಬೇಜ್ನ ನಾನಿಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ಇವಾಗ ಆ್ಯಡ್ ಮಾಡಿದ್ಮೇಲೆ ಇದು ಜಾಸ್ತಿ ಇದೆ ಅಂತ ಅನ್ಕೋಬೇಡಿ, ಕ್ಯಾಬೇಜ್ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪನೇ ಆಗುತ್ತೆ, ಹಾಗಾಗಿ ನಿಮಗೆ ಆ ಥರ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಇವಾಗ ಫ್ರೈ ಆಗಿದೆ, ನೀವು ನೋಡ್ಬೋದು. ಇವಾಗ ನಾನು ಫ್ರೈ ಆದಮೇಲೆ ಒಂದು ಸ್ಮಾಲ್ ಚಮಚದಲ್ಲಿ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಸ್ಮಾಲ್ ಸ್ಪೂನಲ್ಲಿ ಚಾಟ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು 1 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ನ ಆ್ಯಡ್ ಮಾಡ್ತೀನಿ. ಬೇಕಿದ್ರೆ ನೀವು ನಾರ್ಮಲ್ ಸಾಲ್ಟನ್ನು ಇಲ್ಲಿ ಹಾಕೋಬೋದು. ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ನಾನು ಇಲ್ಲಿ ಹಾಕಿದ್ದೀನಿ. ಮತ್ತು 1 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕಿ ಎಲ್ಲ ಫ್ರೈ ಮಾಡಿದ್ದಾದಮೇಲೆ ಅದನ್ನ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಸೊ ನಾನಿಲ್ಲಿ ಸೈಡಲ್ಲಿ ಮೋಮೋಸ್ ಚಟ್ನಿ ಮಾಡಲಿಕ್ಕೆ ಹುರ್ಕೋತಾ ಇದ್ದೀನಿ. 2 ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಒಂದು 2-3 ಸ್ಪೂನಷ್ಟು ಶೇಂಗಾವನ್ನು ನಾನಿಲ್ಲಿ ಹುರ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಬಿಸಿನೀರು ಕುದಿಯುತ್ತಿರಬೇಕಾದ್ರೆ ಒಂದು 8-10 ಎಸಳಷ್ಟು ಬೆಳ್ಳುಳ್ಳಿ, ಒಂದು ಹೆಚ್ಚಿಟ್ಟಿರೋ ಈರುಳ್ಳಿ ಮತ್ತು ಒಂದು 2-3 ಒಣಮೆಣಸಿನಕಾಯಿಯನ್ನು ಇಲ್ಲಿ ಹಾಕ್ಬೋದು. ನಿಮ್ಮ ಹತ್ರ ಯಾವ ಒಣಮೆಣಸಿನಕಾಯಿ ಇದೆ ನೀವು ಅದನ್ನೇ ಹಾಕ್ಬೋದು, ತೊಂದರೆ ಏನಿಲ್ಲ. ಸೊ ಇದೆಲ್ಲ ಬಾಯ್ಲ್ ಆದಮೇಲೆ ಇದನ್ನ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಒಂದು ಸ್ವಲ್ಪ ಕೊತ್ತಂಬರಿ, ಬಿಳಿ ಎಳ್ಳು ಮತ್ತು ಶೇಂಗಾ ಮತ್ತು ಕುದಿಸಿಟ್ಕೊಂಡಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಇತ್ತಲ್ಲ, ಅದನ್ನೆಲ್ಲ ಒಂದು ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಮೋಮೋಸ್ ಚಟ್ನಿ ರೆಡಿ ಆಯಿತು. ಸೊ ನಾವು ಹಾಗೆ ಸೈಡಲ್ಲಿ ಇವಾಗ ಮೋಮೋಸ್ ಮಾಡಲಿಕ್ಕೆ ಹಿಟ್ಟನ್ನು ನಾದ್ಕೊಂಡು ಇಟ್ಕೋಬೇಕು. ಸೊ ನಾನಿಲ್ಲಿ 1 ಕಪ್ ಅಷ್ಟು ಮೈದಾ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಮೈದಾ ಬೇಡನೋರು ನೀವು ಗೋಧಿ ಹಿಟ್ಟಲ್ಲಿ ಕೂಡ ಇದನ್ನ ಮಾಡ್ಕೋಬೋದು. ಸೊ ನಾನು ಇವಾಗ ಮೈದಾದಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಸೊ ನೀವು ಇದನ್ನು ಈ ಥರ ನಾದ್ಕೊಂಡ್ಬಿಟ್ಟು ಒಂದು 10-15 ನಿಮಿಷ ಬಿಟ್ಟರೆ ಸಾಕು. ಅದಾದಮೇಲೆ ನಾನು ಒಂದು ದೊಡ್ಡ ಚಪಾತಿ ಸೈಜಲ್ಲೇ ಒಂದು ಸಲ ಉದ್ಕೊಂಬಿಟ್ಟು ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಪ್ಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಚಿಕ್ಕ ಚಿಕ್ಕದಾಗಿ ಒಂದೊಂದೇ ಸಲನೇ ಲಟ್ಟಿಸ್ಕೋಬಹುದು. ಮತ್ತು ನಾನಿಲ್ಲಿ ಒಂದೇ ಸಲನೇ ಇಷ್ಟೊಂದು ಈ ಥರ ಮಾಡ್ಕೊಂಬಿಟ್ಟು ಸ್ಟಫ್ನ ಆ್ಯಡ್ ಮಾಡ್ತೀನಿ. ಸೊ ನೋಡ್ಬೋದು, ಇವಾಗ ನಾನಿವಾಗ ಒಂದೊಂದೇ ತೊಗೊಂಡು ಸ್ಟಫಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ಟಫಿಂಗ್ ಪೂರ್ತಿ ಆರಿರಬೇಕು, ಆರಿದ್ರೆ ಮಾತ್ರ ನಿಮಗೆ ಕ್ಲೀನಾಗಿ ಕ್ಲೋಸ್ ಮಾಡೋಕ್ಕೆ ಬರುತ್ತೆ. ಇಲ್ಲ ಅಂದರೆ ಹಿಟ್ಟು ಅಂಟ್ಕೊಂಡ್ಬಿಟ್ಟು ಕೈಯಲ್ಲೇ ಅಂಟ್ಕೊಳ್ಳುತ್ತೆ. ಸೊ ಸ್ಟಫಿಂಗ್ ಪೂರ್ತಿ ಆರಿರಬೇಕು. ಸೊ ನೋಡ್ಬೋದು, ಇವಾಗ ನಾನು ಈ ಥರ ಸ್ಟಫಿಂಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಿಟ್ಟಲ್ಲಿ ಈ ಥರ ಕ್ಲೋಸ್ ಮಾಡಿ ಈ ಥರ ಶೇಪ್ನ ಕೊಡ್ತಾ ಇದ್ದೀನಿ. ಸೊ ನಾನಿವಾಗ ತೋರಿಸ್ತೀನಿ ಇನ್ನೊಂದು ಸಲ ನಿಮಗೆ ಹೇಗೆ ಈ ಥರ ಶೇಪ್ ಕೊಡಬೇಕು ಅಂತ. ಸೊ ಮೊದಲಿಗೆ ನಾವು 1 ಸ್ಪೂನಷ್ಟು ಸ್ಟಫ್ನ ಇದರಲ್ಲಿ ಆ್ಯಡ್ ಮಾಡ್ಕೊಂಡಾದಮೇಲೆ ಸೊ ಕೆಳಗಡೆ ಇರ್ತದಲ್ವ, ಅದನ್ನ ಒಳಗಡೆ ಮಡಚಬೇಕು. ಒಂದು ಸ್ವಲ್ಪ ಅಷ್ಟು ಒಳಗಡೆ ಈ ಥರ ಮಡಚಿ, ಅದಾದಮೇಲೆ ಬಲಗಡೆ ಮತ್ತು ಎಡಗಡೆ ಈ ಥರ ಒಂದಕ್ಕೊಂದು ಈ ಥರ ಪ್ರೆಸ್ ಮಾಡ್ತಾ ಬಂದರೆ ಸೊ ನಿಮಗೆ ಈ ಶೇಪಲ್ಲಿ ಮೊಮೋಸು ರೆಡಿ ಆಗುತ್ತೆ. ಸೊ ನೋಡ್ಬೋದು ಇಷ್ಟು ಕ್ಲೀನಾಗಿ ಬಂದಿದೆ ಅಂತ. ಸೊ ಈ ಥರ ಮೊಮೋಸು ರೆಡಿ ಆದಮೇಲೆ ನಾನು ಸೈಡಲ್ಲಿ ಸ್ಟೀಮರ್ ಆಲ್ರೆಡಿ ನೀರು ಹಾಕಿಬಿಟ್ಟು ಬೇಯಲಿಕ್ಕಿಟ್ಟಿದ್ದೆ. ಸೊ ಆಮೇಲೆ ಸ್ಟೀಮರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಕೆಳಗಡೆ, ಸೊ ಅಂಟ್ಕೋಬಾರ್ದು ಅಂದ್ಕೊಂಡ್ಬಿಟ್ಟು. ಸೊ ನೀವು ಬೇಕಿದ್ದರೆ ಬಟರ್ ಪೇಪರ್ನ ಕೂಡ ಅಲ್ಲಿ ಹಾಕ್ಕೋಬೋದು. ಸೊ ನಾನಿವಾಗ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ಇದ್ರ ಮೇಲೆ ಮೊಮೋಸ್ನ ಇಟ್ಟು ಒಂದು 8-10 ನಿಮಿಷ ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಒಂದು 8-10 ನಿಮಿಷ ಆದಮೇಲೆ ಇವಾಗ ನೋಡ್ಬೋದು ಎಲ್ಲ ಕ್ಲೀನಾಗಿ ಸ್ಟೀಮ್ ಆಗಿದೆ. ಮೊಮೋಸ್ ಈ ಥರ ಆಗಿದೆ. ಸೊ ಎಲ್ಲ ಚೆನ್ನಾಗಿ ಸ್ಟೀಮ್ ಆಗಿದೆ. ಸೊ ಇವಾಗ ನಾನು ಸರ್ವಿಂಗ್ ಪ್ಲೇಟ್ಗೆ ಇದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿದ್ರೆ ಬಾಯೆಲ್ಲ ನೀರು ಬರ್ತಿದೆ ಅಲ್ವಾ. ಸೊ ಮಳೆ ಬರ್ತಿರ್ಬೇಕಾದ್ರೆ ಚಳಿಲಿ ಈ ಥರ ಬಿಸಿ ಬಿಸಿ ಮೊಮೋಸು ಖಾರ ಚಟ್ನಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.